ಮಾತಾಡಿ. ನಾಳೆ ಮೈಲಾರ ಮಾದೇವಪ್ಪ ಸರ್ಕಲ್ನಲ್ಲಿ ನಿರಂತರವಾಗಿ ಹೋರಾಟ ನಡೀತೈತಿ. ಈ ಹೋರಾಟದಲ್ಲಿ ಕಾರ್ಖಾನೆಯ ಮಾಲೀಕರು ಮತ್ತೊಂದು ಏನಾರ ಗುಂಡಾಗಳು ಬಿಟ್ಟು ಮಾಡೋದು, ಏನಾರ ಅನಾಹುತಗಳಾದ್ರೆ, ಯಾರು ಏನಾರ ತೊಂದರೆ ಆದ್ರೆ, ನಾವು ಯಾರು ರೈತರು ಸತ್ರ ನಮ್ಮನ್ನು ಹಿಡ್ಕೊಂಡು ಹೋರಾಟಗಾರರಿರಲಿ, ರೈತರಿರಲಿ, ರೈತ ಮುಖಂಡರಿರಲಿ, ಅಲ್ಲಿ ಅನಾಹುತದಾಗ ಯಾರು ಏನಾರ ಸತ್ರ ಕೆಟ್ಟರೆ ಕಾರ್ಖಾನೆಯವರ ನಿರ್ವಹಣೆ ಸರ್ಕಾರನ ಎಚ್ಚೆತ್ತುಕೊಂಡು ಅದನ್ನು ಪರಿಶೀಲಿಸಬೇಕು. ಈಗ ನಾನು ರೈತ ಬಾಂಧವರಿಗೆ, ನಮ್ಮ ಕಬ್ಬು ಬೆಳೆಗಾರರಿಗೆ ಒಂದು ವಿನಂತಿ ಮಾಡ್ಕೊತೀನಿ. ನಾಳೆ ದಿನದಿಂದ ಯಾರೂ ಕಬ್ಬು ಕಡಿಬಾಡ್ರಿ. ನಾವು ನಾಳೆ ಅವರು ನಮ್ಗೆ ರೇಟಿಗೆ ಹೊಂದಲಿಲ್ಲ ಅಂದ್ರೆ ನಾಳೆ 12 ಗಂಟೆ ಬಿಟ್ಟು ಅವ್ರಿಗೆ ಟೈಮ್ ಕೊಡ್ತೀವಿ. ಈಗ ಇದ್ದ ಕಬ್ಬನ್ನ ಬಡ ನಾಳೆ ಸಾಗಾಣಿಕೆ ಮಾಡಬೇಕು. ಸಾಗಾಣಿಕೆ ಮಾಡಿ ನಾಳೆಯಿಂದ ಯಾರೂ ಕಬ್ಬು ಕಡಿಬಾರ್ದು, ಎಲ್ಲರೂ ಕಬ್ಬು ಕಡೆ ಸ್ಟಾಪ್ ಮಾಡ್ಬೇಕು ಅಂತ ಹೇಳಿ ನಮ್ಮೆಲ್ಲ ರೈತ ಬಾಂಧವರಿಗೆ ಮನವಿ ಮಾಡ್ಕೊಂತಾರೆ. ನಾಳೆ ಇಲ್ಲ ಮೈಲಾರ ಮಾದೇವಪ್ಪ ಸರ್ಕಲ್ನಲ್ಲಿ ಸ್ಟ್ರೈಕ್ ಮಾಡ್ತೀವಿ. ಹೊಸಮನಿ ಸಿದ್ದಪ್ಪ ಸರ್ಕಲ್ನಲ್ಲಿ ಸ್ಟ್ರೈಕ್ ಮಾಡ್ಬಾರ್ದು ಅಂತ ಏನೋ ಆದೇಶ ಆಗಿದೆ ಅಂತ, ಅದಕ್ಕೆ ಮೈಲಾರ ಮಾದೇವಪ್ಪ ಸರ್ಕಲ್ನಲ್ಲೇ ಮಾಡ್ತೀವಿ. ಯಾರು ಕಬ್ಬು ಕಡಿಬಾರ್ದು. ನಾಳೆ ಅಲ್ಲಿ ಮೈಲಾರ ಮಾದೇವಪ್ಪ ಸರ್ಕಲ್ ಮಾಡ್ತೀವಿ. ನಾಡ್ದು ಅವ್ರು ನಮಗೆ ನಾಳೆ ಒಪ್ಪಲಿಲ್ಲ ಅಂದ್ರೆ ನಾಡ್ದು ಎಲ್ಲ ಫ್ಯಾಕ್ಟ್ರಿಗಳ ಮುಂದೆ ಮಂಗಳವಾರ ದಿನ 3 ಫ್ಯಾಕ್ಟ್ರಿನ ಲಾಕೌಟ್ ಮಾಡಿ ರೈತ ಬಂದ್ ಮಾಡಿ ಹೋರಾಟ ಮಾಡ್ತೀವಿ. ದಯವಿಟ್ಟು ನಮ್ಮ ರೈತ ಬಾಂಧವರು ಬೇರೆ ಜಿಲ್ಲಾಕ್ಕೆ ಕಬ್ಬು ಕಳಿಸ್ಬಾರ್ದು. ಈಗ ಮೈಲಾರ ಕಳ್ಸೋದೈತಿ ಮತ್ತು ದಾವಣಗೆರೆಗೆ ಕಳಿಸ್ತೀವಿ, ಅಲ್ಲಿ ಎಲ್ಲಿ ಕಬ್ಬು ಕಳಿಸ್ಬಾರ್ದು. ಒಟ್ಟು ಹಾವೇರಿ ಜಿಲ್ಲೆ ಐತೆ ಅಂತ ಕಬ್ಬು ಕಡಿಯೋದು ಬಂದ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಕಬ್ಬು ಬೆಳೆಗಾರರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು. ಒಂದು ನಿಮಿಷ ಅಲ್ಲಿ ಹೇಳ್ರಿ, ಮ್ಯಾಲ್ಕ್ ಬರ್ರಿ. ಕಟ್